ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ದೊಡ್ಡ ವಿಜ್ಞಾನಿಯಾದ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಆ ಒಂದು ಮಾತು ನಮಗೆಲ್ಲ ಹೇಗೆ ಅನ್ವಯಿಸುತ್ತದೆ ಎಂದು ನೋಡೋಣ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ನಿಮಗೆ ಒಂದು ಪ್ರಶ್ನೆ. ಒಂದು ದಿನ ನಮ್ಮ ಜೀವನ ನಮ್ಮ ಮುಂದೆ ಸಂಪೂರ್ಣವಾಗಿ ಬದಲಾಗಿಬಿಟ್ಟರೆ ನೀನು ಅದಕ್ಕೆ ಹೊಂದಿಕೊಳ್ಳಬಲ್ಲೆಯಾ? ಯಾಕೆಂದರೆ ಈ ಜಗತ್ತಿನಲ್ಲಿ ಬದುಕೋದು ಸ್ಟ್ರಾಂಗೆಸ್ಟ್ ಪೀಪಲ್ ಅಲ್ಲ, ಅಥವಾ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಕೂಡ ಅಲ್ಲ. ಬದಲಾವಣೆ ಆಗಬಲ್ಲವರು ಮಾತ್ರ. ಅದಕ್ಕಾಗಿಯೇ ಒಂದು ಅದ್ಭುತ ಮಾತು. ಅದೇನಪ್ಪ ಅಂದರೆ, ಬುದ್ಧಿಮತ್ತೆಯ ಅಳತೆ ಎಂದರೆ ಬದಲಾವಣೆಯ ಸಾಮರ್ಥ್ಯ. ಈ ಒಂದು ಮಾತು ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಮಾತು. ಈ ಮಾತಿನಲ್ಲಿ ಏನೆಲ್ಲ ನಮಗೆ ಅನ್ವಯಿಸುತ್ತದೆ ಎಂದು ನೋಡೋಣ. ಈ ಒಂದು ಸಾಲು ಕೇಳಿದರೆ ತುಂಬ ಸಿಂಪಲ್ ಅನಿಸಬಹುದು, ಆದರೆ ಇದರೊಳಗೆ ಜೀವನದ ದೊಡ್ಡ ರಹಸ್ಯ ಅಡಗಿದೆ. ನೋಡಿ, ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಮ್ಮೆ ನೀನು ಟಾಪಲ್ಲಿ ಇರಬಹುದು, ಮತ್ತೊಮ್ಮೆ ನೀನು ಕಂಪ್ಲೀಟ್ಲಿ ಡೌನ್ಫಾಲ್ ಆಗಬಹುದು. ಒಮ್ಮೆ ಎಲ್ಲರೂ ನಿನ್ನ ಜೊತೆ ಇರಬಹುದು, ಮತ್ತೊಮ್ಮೆ ನೀನು ಕಂಪ್ಲೀಟ್ಲಿ ಅಲೋನ್ ಆಗಿರಬಹುದು. ಆದರೆ ಪ್ರತಿ ಪರಿಸ್ಥಿತಿಯಲ್ಲೂ ಸರ್ವೈವ್ ಆಗುವವನು ಮಾತ್ರ ಯಾರು ಗೊತ್ತಾ? ಅವನಲ್ಲಿ ಬದಲಾವಣೆ ಕಲಿತವನು ಮತ್ತು ನಮ್ಮಲ್ಲಿ ಬದಲಾವಣೆ ಕಲಿತವರು. ಒಂದು ಗಿಡವನ್ನು ನೋಡಿ ಅಥವಾ ಒಂದು ಮರವನ್ನು ನೋಡಿ, ಗಾಳಿ ಬಂದಾಗ ಅದು ಬೆಂಡಾಗುತ್ತದೆ. ಅದೇ ಗುಡುಗು ಮಿಂಚು ಬಂದಾಗ ಅದು ಅಡ್ಜಸ್ಟ್ ಆಗುತ್ತದೆ. ಅದಕ್ಕಾಗಿಯೇ ಅದು ಉಳಿಯುತ್ತದೆ. ಆದರೆ ತುಂಬ ಗಟ್ಟಿಯಾದ ಮರಗಳು ಕೆಲವೊಮ್ಮೆ ಸಿಡಿಲಿನಿಂದ ಮುರಿದು ಬೀಳುತ್ತವೆ. ಜೀವನವೂ ಹಾಗೆ. ತುಂಬ ಮೈಂಡ್ಸೆಟ್ ಇರುವವರು ಒಂದು ಫೇಲ್ಯೂರ್ ಬಂದರೂ ಕೂಡ ಕುಸಿದು ಬೀಳುತ್ತಾರೆ. ಆದರೆ ಅಡ್ಯಾಪ್ಟ್ ಆಗುವವರು ಮತ್ತೆ ಎದ್ದು ನಿಲ್ಲುತ್ತಾರೆ. ನಿಮಗೆಲ್ಲ ಗೊತ್ತಾ, ಇವತ್ತು ಜಗತ್ತು ತುಂಬ ಫಾಸ್ಟಾಗಿ ಚೇಂಜ್ ಆಗುತ್ತಿದೆ. ಟೆಕ್ನಾಲಜಿಯಿಂದ ಹಿಡಿದು ಜಾಬ್ಸಿಂದ ಹಿಡಿದು ಪೀಪಲ್ ಕೂಡ ಚೇಂಜ್ ಆಗುತ್ತಿದ್ದಾರೆ. ನಿನ್ನೆ ಇಂಪಾಸಿಬಲ್ ಅನಿಸಿದ್ದು ನಾಳೆ ನಮಗೆ ಅದು ನಾರ್ಮಲ್ ಆಗಿ ಹೋಗಿದೆ. ಆದರೆ ಬಹಳ ಜನ ಇನ್ನೂ ಹಳೆಯ ಮೈಂಡ್ಸೆಟ್ನಲ್ಲಿ ಬದುಕುತ್ತಿದ್ದಾರೆ. ಅವರು ಚೇಂಜ್ ಆಗಲು ಭಯಪಡುತ್ತಾರೆ. ಏಕೆಂದರೆ ನಾನು ಹೀಗೆ, ನನ್ನಿಂದ ಆಗುವುದಿಲ್ಲ, ನಾನು ಹೊಸದು ಕಲಿಯಲಾರೆ. ಈ ಮಾತುಗಳೇ ಅವರ ಫೇಲ್ಯೂರ್ ಡಿಸ್ಟ್ರಾಯ್ ಮಾಡುತ್ತಿದೆ. ನೋಡಿ, ಒಮ್ಮೆ ನಾವು ನೋಡಿ, ಒಂದು ಹಾವು ಗ್ರೋ ಅಪ್ ಆಗಬೇಕೆಂದರೆ ಅದು ತನ್ನ ಹಳೆಯ ಚರ್ಮವನ್ನು ಬಿಡುತ್ತದೆ. ಹಾಗೆಯೇ ಒಂದು ಹುಳು ಅದು ಬಟರ್ಫ್ಲೈ ಆಗಬೇಕೆಂದರೆ ಅದು ಸಂಪೂರ್ಣ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ಪ್ರಕೃತಿಯೇ ನಮ್ಮ ಜೀವನಕ್ಕೆ ಒಂದು ಪವರ್ಫುಲ್ ಲೆಸನ್ ಕೊಡಬೇಕಾದರೆ, ಗ್ರೋ ಆಗಬೇಕೆಂದರೆ ಚೇಂಜ್ ಆಗಲೇಬೇಕು. ಆದ್ದರಿಂದ ನಿನ್ನ ಹಳೆಯ ಹ್ಯಾಬಿಟ್ಸ್ ಬಿಡು, ನಿನ್ನ ಫಿಯರ್ ಬಿಡು, ನಿನ್ನ ಎಕ್ಸ್ಕ್ಯೂಸಸ್ ಬಿಡು. ಹೊಸದನ್ನು ಕಲಿತುಕೊಳ್ಳಲು ಶುರು ಮಾಡು. ರಿಸ್ಕ್ ತೆಗೆದುಕೋ. ನಿನ್ನ ಕಂಫರ್ಟ್ ಝೋನಿಂದ ಆಚೆ ಬಾ. ಯಾಕೆಂದರೆ ಕಂಫರ್ಟ್ ಝೋನ್ ಸೇಫ್ ಆಗಿರಬಹುದು, ಆದರೆ ಅಲ್ಲಿ ಗ್ರೋ ಅಪ್ ಇರುವುದಿಲ್ಲ. ಒಬ್ಬ ಪೂರ್ ಬಾಯ್ ಮುಂದೊಂದು ದಿನ ರಿಚ್ ಬಾಯ್ ಆಗಬಹುದು. ಒಬ್ಬ ವೀಕ್ ಪರ್ಸನ್ ಮುಂದೊಂದು ದಿನ ಸ್ಟ್ರಾಂಗ್ ಪರ್ಸನ್ ಆಗಬಹುದು. ಒಬ್ಬ ಫೇಲ್ಯೂರ್ ಪರ್ಸನ್ ಕೂಡ ಸಕ್ಸಸ್ಫುಲ್ ಪರ್ಸನ್ ಆಗಿ ಬೆಳೆಯಬಹುದು. ಆದರೆ ಅವರು ಮೊದಲು ಏನು ಮಾಡಿದರು? ಅವರ ಮೈಂಡ್ಸೆಟ್ಟನ್ನು ಕ್ಲಿಯರಾಗಿ ಚೇಂಜ್ ಮಾಡಿಕೊಂಡರು. ಅದಕ್ಕೆ ಅವರಿಗೆ ಈ ಜಯ ಸಿಗುತ್ತದೆ. ಹಾಗಾದರೆ ನಮ್ಮ ಲೈಫ್ನನ್ನು ನಾವು ಹೇಗೆ ಚೇಂಜ್ ಮಾಡಿಕೊಳ್ಳುವುದು? ಅದು ನಮ್ಮ ಒಳಗಿದೆಯಾ ಹೊರಗಿದೆಯಾ ನೋಡೋಣ ಬನ್ನಿ. ನಮ್ಮ ಲೈಫ್ ಚೇಂಜ್ ಆಗೋದು ಹೊರಗಿನಿಂದ ಅಲ್ಲ, ಏಕೆಂದರೆ ನಮ್ಮ ಒಳಗಿನಿಂದ. ನಿನ್ನ ಥಿಂಕಿಂಗ್ ಬದಲಾದಾಗ, ನಿನ್ನ ಯೋಚನೆ ಬದಲಾದಾಗ ನಿನ್ನ ಡಿಸಿಷನ್ಸ್ ಕೂಡ ಬದಲಾಗುತ್ತವೆ. ನಿನ್ನ ಡಿಸಿಷನ್ಸ್ ಬದಲಾದಾಗ ನಿನ್ನ ಫ್ಯೂಚರ್ ಕೂಡ ಬದಲಾಗುತ್ತದೆ.
ಇವತ್ತು ನೀನು ಸ್ಟ್ರಗಲ್ ಮಾಡುತ್ತಿದ್ದೀಯಾ, ಪರವಾಗಿಲ್ಲ. ನಿನ್ನ ಡಿಸಿಷನ್ಸ್ ಮೇಕಿಂಗಲ್ಲಿ ಕನ್ಫ್ಯೂಸ್ ಆಗಿದೆಯಾ, ಪರವಾಗಿಲ್ಲ. ಲೈಫ್ನಲ್ಲಿ ಸ್ಟಕ್ ಆಗಿದೆಯಾ, ಆದರೂ ಪರವಾಗಿಲ್ಲ. ಆದರೆ ಒಂದು ವಿಷಯ ಮಾತ್ರ ನೆನಪಿಟ್ಟುಕೋ, ನೀನು ಚೇಂಜ್ ಆಗಲು ರೆಡಿ ಇದ್ದಾಗ ನಿನ್ನ ಜೀವನ ಯಾವ ಕ್ಷಣದಲ್ಲಾದರೂ ಚೇಂಜ್ ಆಗಬಹುದು ಅಥವಾ ಬದಲಾಗಬಹುದು. ನಮ್ಮ ಜೀವನದಲ್ಲಿ ಸರ್ವೈವ್ ಆಗೋದು ಅತ್ಯಂತ ಬಲಿಷ್ಠ ವ್ಯಕ್ತಿ ಅಲ್ಲ, ಅತ್ಯಂತ ಇಂಟೆಲಿಜೆಂಟ್ ವ್ಯಕ್ತಿ ಕೂಡ ಅಲ್ಲ. ಸಮಯಕ್ಕೆ ತಕ್ಕಂತೆ ಬದಲಾದ ವ್ಯಕ್ತಿ ಮಾತ್ರ ಬದಲಾಗುತ್ತಾರೆ. ಬುದ್ಧಿಮತ್ತೆಯ ನಿಜವಾದ ಅಳತೆ ಮಾರ್ಕ್ಸ್ ಅಲ್ಲ, ಡಿಗ್ರಿ ಕೂಡ ಅಲ್ಲ, ನಮ್ಮ ಬಳಿ ಇರುವ ಹಣ ಕೂಡ ಅಲ್ಲ. ಚೇಂಜ್ ಆಗುವ ಸಾಮರ್ಥ್ಯ ಇದ್ದರೆ ಭಯಪಡಬೇಡ, ಹೊಸದನ್ನು ಕಲಿಯಲು ಹಿಂಜರಿಯಬೇಡ. ಜೀವನ ನಿನ್ನನ್ನು ಎಲ್ಲಿ ತೆಗೆದುಕೊಂಡು ಹೋದರೂ ಅಲ್ಲಿಗೆ ಅಡ್ಯಾಪ್ಟ್ ಆಗು, ಗ್ರೋಪ್ ಆಗೋದು ಕಲಿ, ಮತ್ತು ಶೈನ್ ಆಗೋದು ಕಲಿ. ಏಕೆಂದರೆ ಒಂದು ದಿನ ನಿನ್ನ ನೋಡಿದ ಜನರು ಈ ಹುಡುಗ ಹೇಗಿದ್ದ ಅಥವಾ ಈ ಮನುಷ್ಯ ಹೇಗಿದ್ದ, ಈಗ ಹೇಗಾಗಿದ್ದಾನೆ ಅನ್ನೋದೇ ಅವರಿಗೆ ಒಂದು ಇನ್ಸ್ಪಿರೇಷನಲ್ ಆಗಿ ಬದಲಾಗುತ್ತದೆ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಮಾತಿನಲ್ಲಿ ಎಷ್ಟು ಆಳ ಇದೆ ನೋಡಿ. ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವಾದ ಸಾಲುಗಳನ್ನು ಹೇಳಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನೂ ಪವರ್ಫುಲ್ ಮೆಸೇಜ್ ಜೊತೆ ಬರುತ್ತೇನೆ. ಲವ್ ಯು ಆಲ್.